ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ನಮ್ಮ ಉಜಿರೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು 5 ಸ್ಟಾರ್ ರೀತಿಯ ಒಂದು ಹೋಟೆಲ್ ಇದೆ. ಎಲ್ರಿಗೂ ಗೊತ್ತಿದೆ ಆ ಹೋಟೆಲ್ ಹೆಸರು ದ ಓಷನ್ ಪರ್. ಇಲ್ಲಿ ಯಾರೆಲ್ಲ ವಿಐಪಿಸ್ ಗಳು ಧರ್ಮಸ್ಥಳ ಉಜಿರೆಗೆ ಬರ್ತಾರೆ ಎಲ್ಲರೂ ಕೂಡ ತಂಗೋದು ಇದೇ ಹೋಟೆಲ್ ನಲ್ಲಿ. ಹೋಟೆಲ್ ಜೊತೆಗೆ ರೆಸ್ಟೋರೆಂಟ್ ಗಳು ಕೂಡ ಇದೆ. ಸೊ ಎಷ್ಟು ಲಕ್ಸುರಿ ಲೈಫ್ ಅನ್ನ ನಮ್ಮ ಉಜಿರೆಗೆ ಕೊಟ್ಟಿದ್ದಾರೆ ಶಶಿಧರ್ ಶೆಟ್ರು ಅಂತ ಹೇಳಿದ್ರೆ ನಿಜಕ್ಕೂ ಅದನ್ನ ನಾವು ಎಲ್ಲರೂ ಕೂಡ ಗೌರವಿಸಬೇಕು. ಅದೊಂದು ಅವಿಸ್ಮರಣೀಯ ವಿಚಾರ ಅಂತ ಹೇಳಿ. ಶಶಿಧರ್ ಶೆಟ್ರು ನಮ್ಮ ತಾಲೂಕಿಗೆ ಬಂದ ನಂತರ ಅನೇಕ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಅದ್ದೂರಿಯಿಂದ ಮಾಡಿದ್ದಾರೆ. ಅದರ ಜೊತೆಗೆ ವಿಭಿನ್ನತೆಯನ್ನ ತರುವಂತ ಕೆಲಸ ಮಾಡಿದ್ದಾರೆ. ನಾವು ಇವತ್ತು ಓಷನ್ ಪರ್ಲ್ನ ಮ್ಯಾನೇಜರ್ ಆಗಿರುವಂತಹ ಅದೇ ಶೆಟ್ರ್ ಹತ್ರ ನಾವು ಈಗ ಮಾತಾಡುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಓಷನ್ ಪರ್ಲ್ ಉಜಿರೆಯಲ್ಲಿದೆ. ನಿಮ್ಮ ಉಜಿರೆಯ ಪಕ್ಕದಲ್ಲೇ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಅನೇಕ ಸಿದ್ಧತೆಗಳು ನೀವು ನೋಡಿರ್ಬೋದು. ಬೇರೆ ಬೇರೆ ಹೊಸ ಹೊಸ ವೈಭವಗಳು ಕೂಡ ಅಲ್ಲಿ ಆರಂಭವಾಗ್ತಾ ಇದೆ. ಕೆಲಸಗಳು ಕೂಡ ಕಾರ್ಯಗಳು ನಡೀತಾ ಇದೆ. ಶ್ರಮದಾನವು ನಡೀತಾ ಇದೆ. ಸೊ ಈ ಓಷನ್ ಪರ್ಲ್ ಪರವಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಾ ನೀವೀಗ ಈ ಬ್ರಹ್ಮಕಲಶೋತ್ಸವದ ಬಗ್ಗೆ? ನಾನು ಪ್ರಪ್ರಥಮವಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವರಿಗೆ ವಂದಿಸ್ತಾ, ಹಾಗೆ ಜನಾರ್ದನ ಸ್ವಾಮಿ ಅವರಿಗೆ ವಂದಿಸ್ತಾ, ನಾವು ಇವತ್ತು ಉಜಿರೆಯಲ್ಲಿ ಈ ಬ್ರಹ್ಮಕಲಶೋತ್ಸವ ಸಂಭ್ರಮಾಚರಣೆಯಲ್ಲಿ ಇದ್ದೇವೆ. ಈ ಬ್ರಹ್ಮಕಲಶೋತ್ಸವ ನಿಜವಾಗಿ ನಮ್ಮ ಉಜಿರೆಗೆ ಮಾತ್ರ ಅಲ್ಲ, ಇಡೀ ಬೆಳ್ತಂಗಡಿ ತಾಲೂಕಿಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಇಲ್ಲಿ ಇದಕ್ಕೆ ಬೇಕಾದಂತ ಸಿದ್ಧತೆಗಳು ಯಾವ ರೀತಿ ನಡೀತಿದೆ ಅಂತ ಹೇಳಿದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿನಿತ್ಯ ಅಲ್ಲಿ ವಿಸಿಟ್ ಮಾಡಿ ನೋಡ್ತಾ ಇದ್ದೇವೆ. ಭಕ್ತ ಸಾಗರಣೆ ಹರಿದು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಆಡಳಿತ ಮುಕ್ತೇಶ್ವರಾದಂತಹ ನಮ್ಮ ಶರತ್ ಕೃಷ್ಣ ಪಡ್ವೆಟ್ನಾಯರ್ ಅವರ ನಾಗುಮುಖ, ಅವರ ಒಂದು ಒಳ್ಳೆಯ ಗುಣ, ಎಲ್ಲ ಮಾನವ ಮೌಲ್ಯಗಳನ್ನ ಹೊಂದಿದಂತ ಒಬ್ಬ ವ್ಯಕ್ತಿ ಯಾವ ರೀತಿ ಪ್ರಚಾರ ಮಾಡಿದರು ಅಂತ ಹೇಳಿದ್ರೆ, ನಮ್ಮ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಏನಿದೆ ಮನೆ ಮನೆಗೆ ತಲುಪಿಸುವಲ್ಲಿ ಅವರು ಸ್ವತಃ ಮನೆ ಮನೆಗೆ ಭೇಟಿ ಮಾಡಿ ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದಾರೆ. ಅಂತ ಒಂದು ವಿಶಿಷ್ಟ ಗುಣವನ್ನು ಹೊಂದಿದಂಥವರು. ಅವರ ಸಾರಥ್ಯದಲ್ಲಿ ಈ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೀತದೆ ಅನ್ನುವಂಥ ನಂಬಿಕೆ ನಮಗಿದೆ. ಮತ್ತು ಅದರಲ್ಲಿ ನಮ್ಮ ಓನರ್ ಆದಂಥ ಶಶಿಧರ್ ಶೆಟ್ಟಿ ಸರ್ ಕೂಡ ಇದ್ದಾರೆ. ತುಂಬ ಖುಷಿ ವಿಚಾರ. ಯಾಕಂತ ಹೇಳಿದ್ರೆ ತುಂಬ ಕಡೆ ಬ್ರಹ್ಮಕಲಶೋತ್ಸವವನ್ನು ಅವರು ಅಧ್ಯಕ್ಷರಾಗಿ ಮುಂದುವರಿಸಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಈ ಉಜಿರೆ ಬ್ರಹ್ಮಕಲಶೋತ್ಸವ ಗೋಪುರ ಸಮಿತಿ ಅಧ್ಯಕ್ಷರಾಗಿ, ಬ್ರಹ್ಮಕಲಶೋತ್ಸವದ ಕಾರ್ಯದರ್ಶಿಯಾಗಿ ಅವರು ಇದ್ದಾರೆ ಅಂದಮೇಲೆ ನಮಗೂ ತುಂಬ ಖುಷಿ. ಯಾಕಂತ ಹೇಳಿದ್ರೆ ಅವರೇ ಭಾಗವಹಿಸುವಾಗ ನಾವು ಕೂಡ ಅದೇ ರೀತಿ ಇದರಲ್ಲಿ ಭಾಗವಹಿಸ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಉಜಿರೆಯಲ್ಲಿ ಈ ಒಂದು ಹೋಟ್ಲು ಇಷ್ಟೊಂದು ಹೆಸರು ಮಾಡ್ಬೇಕಂತಿದ್ರೆ ಅದಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತೆ ನಮ್ಮ ಉಜಿರೆ ಜನಾರ್ದನ ಸ್ವಾಮಿಯ ಆಶೀರ್ವಾದನೆ ಕಾರಣ. ಪ್ರತಿ ಸಾರಿ ಕೂಡ ನಾವು ಆ ದೇವರಲ್ಲಿ ಬೇಡೋದು ಒಂದೇ, ನಮ್ಮ ವ್ಯಾಪಾರದ ಬಗ್ಗೆ ಮತ್ತೆ ಇಡೀ ಊರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಆ ರಾಜಗೋಪುರ ನಿರ್ಮಾಣ ಆಗಿ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಇಡೀ ಮಾನವ ಕುಲಕ್ಕೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಹೇಳ್ತಾರೆ, ಎಲ್ಲ ಧರ್ಮಗಳಿಗೂ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ ಅಂತ ಬೇಡುವಂತ ಒಂದೇ ಒಂದು ಧರ್ಮ ಅಂತ ಇದ್ರೆ ಅದು ನಮ್ಮ ಧರ್ಮ ಅಂತ. ಅದು ನಮಗೆ ತುಂಬಾ ಸಂತೋಷದ ವಿಚಾರ. ಹಾಗೇನೆ ಈ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೀತಾ ಅನ್ನುವಂಥ ನಂಬಿಕೆ ಇದೆ. ಮತ್ತೆ ಈ ಬ್ರಹ್ಮಕಲಶೋತ್ಸವ ನಮ್ಮ ಇಡೀ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಡೀತದೆ ಅನ್ನುವಂಥದ್ದು ಸತ್ಯದ ಮಾತು. ಯಾಕಂತ ಹೇಳಿದ್ರೆ ಅಲ್ಲಿ ಆಗಿರುವಂತ ಅನ್ನಛತ್ರದ ಒಂದು ವ್ಯವಸ್ಥೆ, ಅದರಲ್ಲಿ ಭಾಗವಹಿಸಿದಂತಹ ಎಲ್ಲ ಪ್ರಮುಖರು, ಎಷ್ಟೆಲ್ಲ ಪ್ರಮುಖರು ಇದ್ದಾರೆ, ಪ್ರತಿಯೊಬ್ಬರು ಕೂಡ ಸ್ವಂತ ಮನೆ ಕೆಲಸ ತರ ಮಾಡ್ತಾ ಇದ್ದಾರೆ. ಅದು ತುಂಬಾ ಖುಷಿ ವಿಚಾರ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಜನ ಸೇರ್ತಾರೆ ಅನ್ನುವಂಥ ಒಂದು ನಮ್ಮ ಭರವಸೆನೂ ಇದೆ. ಹಾಗೆ ಈ ಬ್ರಹ್ಮಕಲಶೋತ್ಸವಕ್ಕೆ ನಮ್ಮ ಓಷನ್ ಪರ್ಲ್ ಪರವಾಗಿ, ಓಷನ್ ಪರ್ಲ್ CMD ಆದಂತಹ ಜಯರಾಮ್ ಸರ್ ಪರವಾಗಿ, ಶಶನ್ನ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಬ್ರಹ್ಮಕಲಶೋತ್ಸವಕ್ಕೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಸೇವೆಯು ಬ್ರಹ್ಮಕಲಶೋತ್ಸವದಲ್ಲಿ ಇದೆ ಅನ್ನುವಂಥದ್ದು ಗೊತ್ತಿದೆ ನಮಗೆ. ಯಾವ ರೀತಿಯ ಸೇವೆಯನ್ನು ಈ ಬಾರಿ ಕೈಗೊಂಡಿದ್ದೀರಿ ಅಂತ? ನಮ್ಮ ಸೇವೆ ಅಂತ ಹೇಳಿದ್ರೆ, ನಾವು ಆ ಬ್ರಹ್ಮಕಲಶೋತ್ಸವದಲ್ಲಿ ಬರುವಂತ ಭಕ್ತರಿಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಉಪಹಾರದ ವ್ಯವಸ್ಥೆಯನ್ನು ಏನಾದ್ರು ಮಾಡುವ ಅನ್ನುವಂಥ ಒಂದು ಇದನ್ನ ಇಟ್ಕೊಂಡಿದ್ವಿ. ಅದನ್ನ ಖಂಡಿತ ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಷ್ಟು ಖುಷಿಯನ್ನು ಕೊಡುವಂತ ವಿಚಾರ ಭಕ್ತರಿಗೆ. ಅಲ್ಲಿ ಬರುವಂತ ಭಕ್ತರಿಗೆ ನಮ್ಮ ಕಡೆಯಿಂದ ಏನಾದ್ರು ಕೊಡ್ಬೇಕಂತಾದ್ರೆ ಆ ಕೊಡುವಂತ ಯೋಗ ಭಾಗ್ಯವನ್ನು ಅವರು ಜನಾರ್ದನ ಸ್ವಾಮಿ ಕರುಣಿಸಿದ್ದಾರೆ. ಅದಕ್ಕಾಗಿ ನಾವು ನೀಡ್ತಾ ಇದ್ದೀವಿ. ನಿಮಗೆ ಜನಾರ್ದನ ಸ್ವಾಮಿ ಆಶೀರ್ವಾದದಿಂದಲೇ ಉತ್ತಮ ಒಂದು ವ್ಯವಹಾರಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ರೆ. ಹೌದು. ಶಶಿಧರ್ ಶೆಟ್ರು ಕೂಡ ಎಲ್ಲ ಕಾರ್ಯಗಳಿದ್ದಾರೆ. ಈಗ ಇಲ್ಲಿ ನೋಡ್ಬೋದು ನಾವು, ಗೋಪುರ ನಿರ್ಮಾಣದ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಇಂಥ ಒಂದು ಧಾರ್ಮಿಕ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ನಿಮ್ಮ ಶಶಿಧರ್ ಶೆಟ್ರು ಬಗ್ಗೆ ಹೇಳೋದಾದ್ರೆ, ನೀವು ನೋಡಿದಾಗೆ
ನಿಜವಾಗಿ ನಾವು ತುಂಬ ಭಾಗ್ಯವಂತರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಥ ಒಂದು ವ್ಯಕ್ತಿಯ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಂಥ ಒಂದು ಭಾಗ್ಯ ದೇವರು ಕರುಣಿಸಿದ್ದಾರೆ ನಮಗೆ. ನಾವು ತುಂಬ ಖುಷಿಯಾಗಿದ್ದೇವೆ. ಯಾಕಂತ ಹೇಳಿದ್ರೆ ಉಜಿರೆಯಲ್ಲಿ ಕೂಡ ನಮ್ಮ ಈ ಬ್ರಹ್ಮಕಲಶೋತ್ಸವದಲ್ಲಿ ಸೆಷನ್ ಇದ್ದಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ತಿಳಿದ ವಿಚಾರ. ಅದು 100% ಸಕ್ಸಸ್ ಕಾಣುತ್ತೆ. ಕೊನೆಯದಾಗಿ ಓಷನ್ ಪರ್ಲ್ ಕಡೆಯಿಂದ ಸ್ವಾಗತವನ್ನ ಕೋರೋದಾದ್ರೆ, ನಿಮ್ಮದೇ ಅಭಿಮಾನಿಗಳಿದ್ದಾರೆ, ಓಷನ್ ಪರ್ಲಿಗೆ ಅನೇಕ ಗ್ರಾಹಕರಿದ್ದಾರೆ, ಅದರ ಜೊತೆಗೆ ನಮ್ಮ ವೀಕ್ಷಕರಿಗೆ ಸ್ವಾಗತವನ್ನ ಕೋರೋದಾದ್ರೆ ಯಾವ ರೀತಿ ಮಾಡ್ತೀವಿ? ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ನಾನು ನಮ್ಮ ತುಂಬ ಜನ VIP ಇಲ್ಲಿ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಬ್ರಹ್ಮಕಲಶೋತ್ಸವ ಅಂದರೆ ಏನು, ಬ್ರಹ್ಮಕಲಶೋತ್ಸವ ಯಾವ ರೀತಿಯಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಬೋದು ಅನ್ನುವಂಥದ್ದನ್ನು ನೋಡಬೇಕಿದ್ರೆ ಉಜಿರೆ ಬ್ರಹ್ಮಕಲಶೋತ್ಸವ ಅದಕ್ಕೆ ಸಾಕ್ಷಿ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲರೂ ಬಂದು ಎಲ್ಲರೂ ಭೇಟಿ ಕೊಡಿ. ಬರಬೇಕು, ಆ ಜನಾರ್ದನ ಸ್ವಾಮಿ ಆಶೀರ್ವಾದ ಪಡಿಬೇಕು ಅಂತ ಎಲ್ಲರ ಹತ್ರ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರಿ, ನಿಮ್ಮ ಅಭಿಪ್ರಾಯಗಳು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಒಂದು ಕನಸು, ಒಂದು ನಿರ್ಧಾರ, 2 ವರ್ಷಗಳು. ನಿಮ್ಮ ಭವಿಷ್ಯ ಕಟ್ಟಲು ಎಕ್ಸೆಲ್ PU ಕಾಲೇಜ್ ಕುರುವಾನ್ಕೆರೆ. ವಿಶೇಷ ಮತ್ತು ಇಂಟಿಗ್ರೇಟೆಡ್ ತರಬೇತಿ, ಅನುಭವಿ ಅಧ್ಯಾಪಕರು, ನಿಯಮಿತ ಪರೀಕ್ಷೆಗಳು, ವೈಯಕ್ತಿಕ ಮಾರ್ಗದರ್ಶನ. ಇದು ಕೇವಲ PU ಕಾಲೇಜ್ ಅಲ್ಲ, ನಿಮ್ಮ ಯಶಸ್ಸಿನ ಆರಂಭ ನೆಲೆ. Admissions open now, seats filling fast. Join Excel PU College where competitive dreams begin. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತೆ ಇಲ್ಲಿದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗ್ಬೇಕು, ಒಂದು ಎಮರ್ಜೆನ್ಸಿ ಆದ್ರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗ್ಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದ್ರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.